ಕೆಎಸ್ಆರ್ಟಿಸಿ ಬಿಎಂಟಿಸಿ ರಸ್ತೆಗಿಳಿಯೋದು ಡೌಟ್. ನಾಳೆ ದೂರದ ಊರಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆಯಾ? ನಾಳೆಯಿಂದ ಮುಷ್ಕರ, ಬಸ್ ಬಂದ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಸು ರಸ್ತೆಗಿಳಿಯೋದೇ ಡೌಟ್. ನಾಳೆಯಿಂದ ಮುಷ್ಕರ ಇದೆ, ಬಂದ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಇವತ್ತೇ ಡೆಡ್ಲೈನ್. ಬಸ್ ನಿಲ್ಲಿಸಿ ಮುಷ್ಕರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜ್ಯದಾದ್ಯಂತ ನಾಳೆ ಬಸ್ಗಳು ಬಂದ್ ಆಗುತ್ತಾ? ದೂರದ ಊರುಗಳಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆಯಾ? ನಾಳೆ ಮಂಗಳವಾರ ದೂರದ ಊರುಗಳಿಗೆ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಓಡಾಡೋ ಪ್ಲಾನ್ ಈಗಾಗಲೇ ಆಗಿದೆಯಾ? ನೋಡ್ಕೊಳ್ಳಿ. ರಾಜ್ಯದಾದ್ಯಂತ ನಾಳೆ ಬಸ್ ಬಂದ್ ಆಗತ್ತಾ? ಇದಕ್ಕೆ ಇವತ್ತೊಂದು ಕ್ಲಾರಿಟಿ ಸಿಗತ್ತೆ. ಮುಷ್ಕರಕ್ಕೆ ಈಗಾಗಲೇ ಡೇಟ್ ಅಂತೂ ನಿಗದಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಸಾರಿಗೆ ಮುಖಂಡರ ಜೊತೆ ಸಿದ್ದರಾಮಯ್ಯನವರ ಸಭೆ ಇದೆ. ಸಿಎಂ ಸಭೆಯಲ್ಲಿ ಸಾರಿಗೆ ಮುಷ್ಕರದ ಭವಿಷ್ಯ ಏನು ನಿರ್ಧಾರವಾಗುತ್ತೆ. 1,15,000 ನೌಕರರು ಮುಷ್ಕರಕ್ಕೆ ರೆಡಿಯಾಗಿರೋದು. ಎಸ್ಮಾ ಜಾರಿ ಮಾಡಿದ್ರೂ ಕೂಡ ಕ್ಯಾರೆ ಅಂದಿಲ್ಲ ನೌಕರರು. ಸಿಎಂ ಸಭೆ ಮೇಲೆ ನಿಂತಿದೆ ಬಂದ್ನ ಭವಿಷ್ಯ. ನಾಳೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಆದ್ರೆ ನಾಳೆ ಅಂದುಕೊಂಡಂತೆ ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಟಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಗುತ್ತೆ. ಇವತ್ತೊಂದು ಮೀಟಿಂಗ್ ಇದೆ ಸಿಎಂ ನೇತೃತ್ವದಲ್ಲಿ. ಈ ಮೀಟಿಂಗ್ ನಲ್ಲಿ ನಿರ್ಧಾರ ಆಗುತ್ತೆ. ಒಂದಷ್ಟು ಬೇಡಿಕೆಗಳನ್ನ ಮುಂದೆ ಇಟ್ಟು ಸಾರಿಗೆ ನೌಕರರು ಮುಷ್ಕರಕ್ಕಿಳಿದಿದ್ದಾರೆ. ಆ ಬೇಡಿಕೆ ಈಡೇರಬೇಕು ಅಥವಾ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ಕೊಡಬೇಕಾಗತ್ತೆ ಭರವಸೆಯನ್ನ ಸಿಎಂ. ಇಲ್ಲ ಅಂತ ಅಂದ್ರೆ ನಾಳೆ ಮುಷ್ಕರ ನಡೆಯುತ್ತೆ. ಸಿಬ್ಬಂದಿಗೆ 38 ತಿಂಗಳ ವೇತನ ಬಾಕಿ ಹಣ ನೀಡಬೇಕು. ಇದು ಸಾರಿಗೆ ನೌಕರರ ಬೇಡಿಕೆ ಇದೆ. ಸರ್ಕಾರಿ ನೌಕರರಿಗೆ ನೀಡೋ ವೇತನಕ್ಕೆ ಸಮಾನ ವೇತನ ನೀಡಬೇಕು. ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಜನವರಿ 1, 2024ರಿಂದ ವೇತನ ಜಾರಿಗೊಳಿಸಬೇಕು. ಹಲವು ಬೇಡಿಕೆಗಳಿದೆ. ಇದಕ್ಕೆ ಸರ್ಕಾರ ಅಸ್ತು ಅನ್ನತ್ತಾ? ಸಿಎಂ ನೇತೃತ್ವದ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗತ್ತೆ ನಾಳೆ ಮುಷ್ಕರ ನಡೆಯುತ್ತಾ ಇಲ್ವಾ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಸ್ತಿಕ್ ಇದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಇರೋದ್ರಿಂದ ವಿಧಾನಸೌಧದಿಂದ ಸ್ವಸ್ತಿಕ್ ಇದ್ದಾರೆ. ಇನ್ನು ಮಮತಾ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ವಸ್ತಿಕ್, ಮೊದಲನೇದಾಗಿ ನಿಮ್ಮನ್ನ ಕೇಳೋದಾದ್ರೆ ಎಷ್ಟೊತ್ತಿಗೆ ಮೀಟಿಂಗ್ ಸ್ಟಾರ್ಟ್ ಆಗತ್ತೆ? ಯಾಕಂದ್ರೆ ಆ ಮೀಟಿಂಗ್ ನ ಮೇಲೆನೆ ನಾಳಿನ ಮುಷ್ಕರ ಏನು ಅನ್ನೋದು ನಿರ್ಧಾರವಾಗುತ್ತೆ. ಶ್ವೇತಾ, ಖಂಡಿತವಾಗ್ಲೂ ಕೂಡ ವಿಧಾನಸೌಧದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 11:45ಕ್ಕೆ ಸರಿಯಾಗಿ ಸಿಎಂ ನೇತೃತ್ವದಲ್ಲಿ ಸಭೆ ಆರಂಭಗೊಳ್ಳಲಿಕ್ಕಿದೆ. ಎರಡು ಸಭೆಗಳಿದೆ. 11:45ರಿಂದ 12:15ರವರೆಗೆ ಸುಮಾರು 6 ಸಂಘಟನೆಗಳ 12 ಮುಖಂಡರುಗಳ ಜೊತೆಗೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ನಂತರದಲ್ಲಿ 8 ಸಂಘಟನೆಗಳ ವಿವಿಧ ಸಂಘಟನೆಗಳ ಜೊತೆಗೆ 12:15ರಿಂದ 12:45ವರೆಗೂ ಕೂಡ ಸಭೆ ನಡೆಯುತ್ತೆ. ಈ ಸಭೆಗೆ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಯಾಗಿದೆ. ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ವಿಧಾನಸೌಧದ ಕೊಠಡಿ ನಂಬರ್ 313ರಲ್ಲಿ ಸದ್ಯ ನೀವು ಚಿತ್ರಣವನ್ನು ಗಮನಿಸ್ತಾ ಇರಬಹುದು. ಮಹತ್ವದ ಮೀಟಿಂಗ್ಗೆ ಏನೇನು ಕೆಲವೇ ಕ್ಷಣಗಳು ಉಳಿದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಕೊಠಡಿಯ ಮುಂಭಾಗದಲ್ಲಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಸಾಕಷ್ಟು ಸಿಎಂ ಇಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ 11:45ರಲ್ಲಿ ನಡೆಯುವಂಥ ಸಭೆ ಸಾಕಷ್ಟು ದೊಡ್ಡ ಮಟ್ಟಿಗೆ, ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಈ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಅನಂತ ಸುಬ್ರಾವ್ ಏನಿದ್ದಾರೆ ಅವರ ಜೊತೆಗೆ ಮೀಟಿಂಗ್ ಇರುತ್ತೆ. ವಿಜಯ್ ಭಾಸ್ಕರ್ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಕೆಎಸ್ಆರ್ಟಿಸಿಯ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನಿಂದ 2 ಪ್ರತಿನಿಧಿಗಳಿದ್ದಾರೆ. ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ನೌಕರರ ಫೆಡರೇಷನ್, ಈ ರೀತಿಯಾಗಿ ಸುಮಾರು 6 ಸಂಘಟನೆಗಳ 12 ಜನ ಪ್ರತಿನಿಧಿಗಳೊಂದಿಗೆ ಸಿಎಂ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಸಭೆಯಲ್ಲಿ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು, ಅದೇ ರೀತಿಯಾಗಿ ಬಿಎಂಟಿಸಿ ಕೆಎಸ್ಆರ್ಟಿಸಿಯ ಎಂಡಿಗಳು, ಜೊತೆಗೆ 4 ನಿಗಮಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ ನಂತರದಲ್ಲಿ ಇನ್ನೊಂದು
ಇನ್ನೊಂದು 12:15 ನಂತರ ಇನ್ನೊಂದು ಮೀಟಿಂಗ್ ಕೂಡ ಸಿ ಎಂ ಜೊತೆಗೆ ಆಗುತ್ತೆ. ಅಲ್ಲಿ ಸುಮಾರು 8 ಸಂಘಟನೆಗಳ 15 ಜನ ಸದಸ್ಯರು ಭಾಗಿಯಾಗಲಿಕ್ಕಿದ್ದಾರೆ. ಅಲ್ಲೂ ಕೂಡ ಒಂದಿಷ್ಟು ಈ ವೇತನವನ್ನು ಪರಿಷ್ಕರಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಲಿಕ್ಕಿದೆ. ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 38 ತಿಂಗಳ ಅರಿಯರ್ಸ್ ಅನ್ನು 2023ರಲ್ಲಿ ಈ ವೇತನವನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಕೊಡಲಾದಂಥ ವೇತನದ ಜೊತೆಗೆ ಅರಿಯರ್ಸ್ ಏನು ಬಾಕಿ ಇತ್ತು ಆ 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಪ್ರಮುಖವಾಗಿರುವಂಥದ್ದು. ಅದರ ಜೊತೆಗೆ 2024ರಲ್ಲಿ 1996ರಲ್ಲಿ ನಡೆಸಿದಂತಹ ಒಪ್ಪಂದದ ಅನ್ವಯ 2024ರಲ್ಲಿ ಜನವರಿಗೆ ಈ ಒಂದು ಏರಿಕೆಯನ್ನು ಮಾಡಬೇಕಾಗಿತ್ತು, ಸ್ಯಾಲರಿ ಏರಿಕೆಯನ್ನು ಮಾಡಬೇಕಾಗಿತ್ತು. ಆದರೆ ಈ ಒಂದು ಏರಿಕೆಯನ್ನು ಮಾಡಿಲ್ಲ ಅನ್ನುವಂಥದ್ದು. ಈಗ 25% ನಮಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ ಸಾರಿಗೆ ಸಂಸ್ಥೆಗಳ ನೌಕರರ ಸಂಘದಿಂದ ಈಗಾಗಲೇ ಮನವಿಯನ್ನು ಕೊಡಲಾಗಿದೆ. ಈ ಮನವಿಗೆ ಎಷ್ಟು ಮಟ್ಟಿಗೆ ಸಿ ಎಂ ಪುರಸ್ಕಾರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಡಿಸೈಡ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ 2 ಸಲ ಮೀಟಿಂಗನ್ನು ಮಾಡಲಾಗಿದೆ. ಆದರೆ ಕಾರ್ಮಿಕ ಇಲಾಖೆಯೊಂದಿಗೆ ಮಾಡಿದಂತಹ ಮೀಟಿಂಗ್ ವಿಫಲ ಆಗಿದೆ. ಸದ್ಯ ಸಿ ಎಂ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳ ಮನವೊಲಿಸುವುದಕ್ಕೆ ಸಫಲರಾಗ್ತಾರಾ ಅನ್ನುವಂಥದ್ದು ಈ ಮೀಟಿಂಗ್ನಲ್ಲಿ ಡಿಸೈಡ್ ಆಗಲಿಕ್ಕಿದೆ. ಶ್ವೇತಾ, ಓಕೆ, ಈಗ ಬೇಡಿಕೆ ಈಡೇರಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮುಷ್ಕರ ಅಂತೂ ನಿಲ್ಲೋದಿಲ್ಲ. ಯಾಕಂದ್ರೆ ನೌಕರರು ಈಗಾಗಲೇ ಸಿಡಿದೆದ್ದಿದ್ದಾರೆ. ಈಗ ಬಾಯಿ ಮಾತಲ್ಲಿ ಭರವಸೆ ಕೊಡ್ತೀವಿ ಅಂದ್ರೆ ಅದನ್ನ ಕೇಳುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಇಲಾಖೆ. ಆ ಕಾರಣಕ್ಕಾಗಿ ಏನಾಗ್ಬೋದು ಈ ಮೀಟಿಂಗ್ ನಲ್ಲಿ? ಒಂದು ಲಿಖಿತ ರೂಪದಲ್ಲಿ ಭರವಸೆ ಕೊಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಲೇ ಪಟ್ಟಿಡಿದು ಕೂತಿದ್ದಾರೆ. ಆ ಬೇಡಿಕೆ ಈಡೇರಿಕೆ ಆಗತ್ತೆ ಸರ್ಕಾರದಿಂದ ಅನ್ನೋ ಭರವಸೆ ಅವ್ರಿಗೆ ಸಿಗೋ ತನಕ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ. ಒಂದ್ ವೇಳೆ ಮೀಟಿಂಗ್ ಸಕ್ಸಸ್ ಆಗಿಲ್ಲ ಅಂತ ಅಂದ್ರೆ ನಾಳೆ ಮುಷ್ಕರ ನಡೆಯುತ್ತೆ. ಲಕ್ಷಾಂತರ ಸಾರಿಗೆ ನೌಕರರು ರಸ್ತೆಗಿಳಿದು ಹೋರಾಟ ನಡೆಸೋದ್ರಿಂದ ಸಾಕಷ್ಟು ಏರಿಳಿತಗಳಾಗತ್ತೆ. ಇದನ್ನ ಸರ್ಕಾರ ನಿರ್ವಹಿಸೋದು ಬಹಳ ಕಷ್ಟ ಅಲ್ವಾ? ಶ್ವೇತಾ, ಬಹುಶಃ ಇದೇ ಕಾರಣಕ್ಕೋಸ್ಕರ ಎರಡೆರಡು ಮೀಟಿಂಗನ್ನು ಕರೆದಿರುವಂತಹ ಸಾಧ್ಯತೆ ಇದೆ ಸಿ ಎಮ್ಮು. ಒಂದು ಮೀಟಿಂಗ್ನಲ್ಲಿ ಒಂದಿಷ್ಟು ಸಂಘಟನೆಗಳ ಜೊತೆಗೆ ಈ ಸಂಧಾನ ಯಶಸ್ವಿ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಂಘಟನೆ, 8 ಸಂಘಟನೆಗಳು ಮತ್ತೆ ಭಾಗವಹಿಸ್ತವೆ. ಅಲ್ಲಿ ಒಂದಿಷ್ಟು ಜನ, ಇಬ್ಬರಿಗೂ ಕೂಡ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇದೆ. ಒಂದಿಷ್ಟು ಜನರನ್ನಾದರೂ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಕೇಳಿದ್ರೆ ಒಂದಿಷ್ಟು ಜನ ಸ್ಟಾಫ್ಗಳು ಸಿಗ್ತಾರೆ ಅನ್ನುವಂಥದ್ದು ಕೂಡ ಈ ಆಲೋಚನೆಯ ಹಿಂದಿರ್ಬೋದು. 2 ಮೀಟಿಂಗ್ ಮಾಡಿರುವಂಥದ್ದು ಕೇವಲ 30 ನಿಮಿಷಗಳ ಸಮಯವನ್ನು ಕೊಟ್ಟಿದ್ದಾರೆ. ಇದು ಕೂಡ ಈಗಾಗಲೇ ಸಾರಿಗೆ ಸಂಘ ನೌಕರರ ಸಂಘದಿಂದ ಆಕ್ಷೇಪಣೆ ಕೂಡ ಕೇಳಿ ಬರ್ತಾ ಇದೆ. 30 ನಿಮಿಷದಲ್ಲಿ ಏನು ಡಿಸೈಡ್ ಮಾಡೋದಕ್ಕಾಗತ್ತೆ? ನಾವು ಇಷ್ಟು ವರ್ಷದಿಂದ ಬೇಡಿಕೆಯನ್ನು ಕೇಳ್ತಾನೆ ಬಂದಿದ್ದೀವಿ ಅನ್ನುವಂಥದ್ದು ಕೂಡ ಅವರ ಆಗ್ರಹ ಆಗಿದೆ. ಜೊತೆಗೆ ಕಳೆದ ಡಿಸೆಂಬರ್ನಲ್ಲಿ 2024ರ ಡಿಸೆಂಬರ್ ತಿಂಗಳಲ್ಲಿ ಇದೇ ಅನಂತ್ ಸುಬ್ಬರಾವ್ ಅವರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮುಷ್ಕರವನ್ನು ನಿಲ್ಲಿಸುವಂತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ನೀವು ಸಾರಿಗೆ ವ್ಯವಸ್ಥೆಯನ್ನು ಎಲ್ರಿಗೂ ಕೂಡ ಬೇಕಾದಂಥ ವ್ಯವಸ್ಥೆ, ಹಾಗಾಗಿ ಇದನ್ನು ಮುಷ್ಕರವನ್ನು ಕೈ ಬಿಡಿ ಅಂತ ಹೇಳಿ ಸ್ವತಃ ಸಿ ಎಂ ಮನವಿ ಮಾಡಿದ್ರು. ಈ ಮನವಿಗೆ ಅವತ್ತು ಹೋಗೊಟ್ಟು ಅನಂತ್ ಸುಬ್ಬರಾವ್ ಅವರು ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ರು, ಮುಷ್ಕರವನ್ನು ಕೈ ಬಿಟ್ಟಿದ್ರು. ಆದರೆ ಮುಂದಿನ 7 ತಿಂಗಳಲ್ಲಿ ಏನಾಯಿತು ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಅರಿಯರ್ಸು ಜೊತೆಗೆ ವೇತನವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಲ್ಲ. ಜೊತೆಗೆ ಸಾಕಷ್ಟು ಬೇಡಿಕೆಗಳನ್ನು ಹಲವಾರು ವರ್ಷಗಳಿಂದಲೂ ಕೂಡ ಇಟ್ಕೊಂಡು ಬಂದಿದ್ದಾರೆ. ಆದರೆ ಇದೀಗ ಈ ಬಾರಿ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಹೇಳಿದ್ರು, ನೀವು ಕೊನೆ ಕ್ಷಣದಲ್ಲಿ ನಮ್ಮ ಜೊತೆಗೆ ಸಂಧಾನವನ್ನು ಕರೆಯೋದಕ್ಕೆ ಹೋಗಬೇಡಿ, ಕೊನೆ ಕ್ಷಣದ ಸಂಧಾನ ಯಾವತ್ತೂ ಕೂಡ ಸಫಲವಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಕೊನೆ ಕ್ಷಣದಲ್ಲೂ ಕೂಡ ಸಿ ಎಂ ಈಗ ಸಂಧಾನವನ್ನು ಸಭೆಯನ್ನು ಕರೆದಿರುವಂಥ ಹಿನ್ನೆಲೆಯಲ್ಲಿ ಈ ಸಭೆಯಲ್ಲಿ ಏನೆಲ್ಲ ಡಿಸಿಷನ್ ತೆಗೊಳ್ತಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಕುತೂಹಲ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಥರದಲ್ಲಿ ಈ ಥರ ಆಗೋದಿಲ್ಲ. ಯಾಕಂದರೆ ನಮಗೆ ಈ ಬಾರಿ ಲಿಖಿತವಾದಂಥ ಭರವಸೆಯೇ ಬೇಕು. ನಮಗೆ ಮೌಖಿಕವಾಗಿ ಬಾಯಲ್ಲಿ ಹೇಳಿದ್ರೆ, ಸಬೂಬ್ ಹೇಳಿ ಕಳಿಸಿದ್ರೆ ಸಾಕಾಗೋದಿಲ್ಲ ಅನ್ನುವಂಥ ಬೇಡಿಕೆಯನ್ನು ಆರಂಭದಿಂದಲೂ ಕೂಡ ನೌಕರರ ಸಂಘ ಇಟ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಏನಾಗುತ್ತೆ, 2 ಸಂಘಟನೆಗಳಲ್ಲಿ 2 ಮೀಟಿಂಗ್ಗಳಲ್ಲಿ ಒಂದು ಮೀಟಿಂಗ್ನಲ್ಲಾದರೂ ಸಫಲತೆಯನ್ನು ಸಾಧಿಸಿದ್ರೆ ಬಹುತೇಕ ನಾಳೆಯ ದಿನದಲ್ಲಿ ಒಂದಿಷ್ಟು 50% ಜನ ಆದರೂ ಈ ಥರದಲ್ಲಿ ಕೆಲಸಕ್ಕೆ ಹಾಜರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಆಗುವಂಥ ಡಿಸಿಷನ್ನ ಮೇಲೆ ನಾಳೆಯ ಮುಷ್ಕರ ನಿಂತಿದೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿದೆ ಸ್ವಸ್ತಿಕ್. ಇನ್ನು ಜನ ಇದ್ರ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ, ಸಾರ್ವಜನಿಕರ ಅಭಿಪ್ರಾಯ ಏನು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಮತಾ ಇದ್ದಾರೆ ನೇರ ಸಂಪರ್ಕದಲ್ಲಿ ಮೆಜೆಸ್ಟಿಕ್ ನಿಂದ. ಮಮತಾ, ಈಗ ನಾಳೆ ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. 2 ಮೀಟಿಂಗ್ ಇದೆ. ಸೊ ಆ ಮೀಟಿಂಗ್ ನಲ್ಲಿ ಯಾವ ರೀತಿ ಚರ್ಚೆ ಆಗತ್ತೆ, ಸರ್ಕಾರದಿಂದ ಏನು ಭರವಸೆ ಸಿಗುತ್ತೆ, ಅದ್ರ ಮೇಲೆ ನಾಳೆ ಮುಷ್ಕರ ನಡೆಯುತ್ತಾ ಇಲ್ವಾ ಅಂತ. ಬಟ್ ಈಗಾಗಲೇ ಜನರಿಗೂ ಕೂಡ ಒಂದು ಆತಂಕ ಶುರುವಾಗಿರುತ್ತೆ. ಲಕ್ಷಾಂತರ ಜನ ಡಿಪೆಂಡ್ ಆಗಿದ್ದಾರೆ, KSRTC ಆಗಲಿ BMTC ಆಗಲಿ. ನಾಳೆ ಬೆಳಗಾದ್ರೆ ವೆಹಿಕಲ್ಗಳು ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ. ಸೊ ಜನಾಭಿಪ್ರಾಯ ಏನಿದೆ?
ಶ್ವೇತಾ, ಹೌದು, ಒಂದು ಕಡೆ ಸಿಎಂ ಈಗಾಗಲೇ ಏನೋ ಸಭೆ ಕರೆದಿದ್ದಾರೆ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ನಡೆಯುತ್ತೆ. ಅದರ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಚರ್ಚೆ, ಅಂದ್ರೆ ಅದಾದ ಬಳಿಕ ಗೊತ್ತಾಗುತ್ತೆ, ಸಭೆ ಬಳಿಕ ಗೊತ್ತಾಗುತ್ತೆ. ಆದ್ರೆ ಇತ್ತ ಜನ ಕೂಡ ಈಗಾಗಲೇ ಏನು ಆತಂಕಕ್ಕೊಳಗಾಗಿದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯವೂ ಕೂಡ ಕೆಲಸಕ್ಕೆ ಹೋಗುವಂತಹ ಜನ, ಅದರಲ್ಲೂ ಮಹಿಳೆಯರು ಈಗ ಫ್ರೀ ಆಗಿರುವಂತಹ ಹಿನ್ನೆಲೆಯಲ್ಲಿ, ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಈಗ ಏನು BMTC ಬಸ್ಗಳನ್ನ, KSRTC ಬಸ್ಗಳನ್ನೇ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಸಾರಿಗೆ ಏನು ಮುಷ್ಕರ ಆದ್ರೆ ನಿಜಕ್ಕೂ ಅವರಿಗೆ ಭಾರಿ ತೊಂದರೆ ಆಗುತ್ತೆ. ಈಗಾಗಲೇ ನಾವು ಒಂದಷ್ಟು ಜನ ಮಾತಾಡ್ತಾ ಇರುವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಭಾರಿ ತೊಂದರೆ ಆಗುತ್ತೆ ಅಂತ ಹೇಳಿ. ಈಗಾಗಲೇ ಏನು BMTC ಬಸ್ಗಳಲ್ಲಿ ಜೊತೆಗೆ KSRTC ಬಸ್ಗಳಲ್ಲೂ ಕೂಡ ಮುಷ್ಕರದ ಒಂದು ಏನು ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿದೆ, ಜನರಲ್ಲಿ ಅರಿವು ಮೂಡಿಸಲಾಗ್ತಾ ಇದೆ. ನಾಳೆ ಏನು ಮುಷ್ಕರ ಇದೆ, ಜನ ಎಚ್ಚೆತ್ತುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಏನು ಸ್ಟಿಕ್ಕರ್ ಅನ್ನು ಕೂಡ ಅಂಟಿಸಲಾಗಿದೆ. ಅಂದ್ರೆ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಒಂದು ವೇಳೆ ಬಂದ್ ಆದ್ರೆ, ಬಸ್ಗಳು ಬಂದ್ ಆದ್ರೆ ಬಸ್ಸನ್ನೇ ನಂಬಿರುವಂತಹ ಜನ ಹೇಗೆ ಹೋಗ್ಬೇಕು ಅನ್ನುವಂಥದ್ದು ಟೆನ್ಷನ್ ಆಗಿರುವಂಥದ್ದು. ಮಾತಾಡಿಸ್ತೀನಿ ಕೆಲವ್ರನ್ನ. ಮೇಡಮ್, ಈಗ ನಾಳೆ ಮುಷ್ಕರ ಅಂತ ಹೇಳ್ತಿದ್ದಾರೆ, ಬಸ್ ಇಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ನಿಮ್ಗೆ? ತುಂಬಾ ಕಷ್ಟ ಆಗುತ್ತೆ ನಮಗೆಲ್ಲ ಎಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಎಲ್ಲಿ ದಿನ ಯಾವ ಕಡೆ ಓಡಾಡ್ತೀವಿ ನಾವು? ಬನ್ನೀರ್ಘಟ್ಟ, ಬಸವೇಶ್ವರ ನಗರ ಓಡಾಡೋದು ದಿನ BMTC ಬಸ್ಸಲ್ಲಿ. ಹಾ, BMTC. ಈಗ ಒಂದು ದಿನ ಬಸ್ ಇಲ್ಲ ಅಂತಂದಾಗ ಭಾರಿ ತೊಂದರೆ ಆಗಲ್ವಾ? ಹೇಗೆ ಓಡಾಡಬೇಕಾಗುತ್ತೆ? ತೊಂದರೆ ಆಗುತ್ತೆ. ಮತ್ತೆ ಹೋಗ್ಬೇಕಂದ್ರೆ ಆಟೋದಲ್ಲಿ ಎಲ್ಲಾದ್ರೂ ಹೋಗ್ಬೇಕು. ನಾವು ಹೋಗ್ಬೇಕಾಗುತ್ತೆ. ಅಂತಂದ್ರೆ ಮತ್ತೆ ಅದಕ್ಕೆ ಹಾ, ದುಡ್ಡು ಕೊಡ್ಬೇಕಾಗುತ್ತೆ. ಇದಾದ್ರೆ ಫ್ರೀ ಬಸ್ ಅಲ್ಲಿ ನಾವು ಹೋಗ್ತೇವೆ. ಈಗ ಫ್ರೀ ಬಸ್ ಇಲ್ಲ, ಖಾಸಗಿ ಬಸ್ ಅಲ್ಲಿ ಓಡಾಡಿ ಅಂತ ಹೇಳ್ತಾರೆ ಸರ್ಕಾರದಿಂದ, ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ಆ ದುಡ್ಡು ಕೊಡ್ಬೇಕಾಗುತ್ತೆ ಅದಕ್ಕೆ. ತೊಂದರೆ ಆಗುತ್ತೆ. ಹಾ, ತೊಂದರೆ ಆಗೇ ಆಗುತ್ತೆ. ತೊಂದರೆ ಆಗಿ ಫುಲ್ ತೊಂದರೆ ಆಗುತ್ತೆ. ಹಾ, ಕೆಲಸಕ್ಕೆ ಹೋಗೋದಕ್ಕೆ ತೊಂದರೆ ಆಗುತ್ತೆ. ಹಾ, ತೊಂದರೆ ಆಗುತ್ತೆ. ಸರಿಗ ನೀವು ನಾಳೆ ಮುಷ್ಕರ ಅಂತ ಹೇಳ್ತಾರೆ, ಬಸ್ ಇಲ್ಲ ಅಂತಂದ್ರೆ ಯಾವ ರೀತಿ ಓಡಾಡಬೇಕಾಗುತ್ತೆ? ತೊಂದರೆ ಆಗಲ್ವಾ? ತೊಂದರೆ ಆಗತ್ತೆ ರೀ. ರಿಕ್ಷಾದಾಗಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ಆಟೋದವರು. 50 ರೂಪಾಯಿ ಇದ್ದದ್ದು 100 ರೂಪಾಯಿ ಅಂತಾರೆ. ಸಾರ್ವಜನಿಕ ಭಾಳ ತೊಂದರೆ ಆಗುತ್ತೆ. ಕಡಿಮೆ ಪಗಾರ, ಅದರ ಮನೆ ಬಾಡಿಗೆ ಕಟ್ಟೋದು ಭಾಳ ಕಷ್ಟ. ಜನರಿಗೆ ಭಾಳ ತೊಂದರೆ. ಗೌರ್ಮೆಂಟ್ ಬಸ್ ಆದ್ರೆ ಅನುಕೂಲ ಆಗುತ್ತೆ ಜನರಿಗೆ. ಕಡಿಮೆ ಸಂಬಳದಾಗ ಅವ್ರು ಹೊಟ್ಟೆ ತುಂಬೋದು ವಜ್ಜ, ಅದರಾಗೆ ಅವರು ಜೀವನ ಸಾಗಿಸೋದು ಕಠಿಣ. ಅಂತಾರಾಗ ಆಟೋಗೆ 100-700 ಕೊಡ ಅಂದರೆ ಅವ್ರಿಗೆ ತುಂಬ ತೊಂದರೆ ಭಾಳ ಆಗುತ್ತೆ ಅಷ್ಟೇ. ಗೌರ್ಮೆಂಟ್ ಬಸ್ ಆದ್ರೆ ಪರವಾಗಿಲ್ಲ. ಈಗ ಸರ್ಕಾರ ಹೇಳುತ್ತೆ ಗೌರ್ಮೆಂಟ್ ಬಸ್ ಅವರು ಮುಷ್ಕರ ಮಾಡಿದ್ರೆ ನಾವು ಖಾಸಗಿ ಬಸ್ ಮೂಲಕ ಏನು ಖಾಸಗಿ ಬಸ್ಗಳನ್ನ ಓಡಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವಾಗ ಅದಕ್ಕಾದ್ರೂ ದುಡ್ಡು ಕೊಡಬೇಕಲ್ವಾ ಅಂತ? ಖಾಸಗಿ ಬಸ್ ದುಡ್ಡು ಕೊಡೋದಾಗತ್ತಮ್ಮ. ಖಾಸಗಿ ಬಸ್ ದುಡ್ಡು ಕೊಡೋದ, ಅವರು ಎಕ್ಸ್ಟ್ರಾ ತಗೊಂಡ್ಬಿಡ್ತಾರೆ. ಖಾಸಗಿ ಬಸ್ ದುಡ್ಡು ಕೊಡೋದು ಎಕ್ಸ್ಟ್ರಾ ರೊಕ್ಕ ಆಗುತ್ತೆ, ತಾಪತ್ರೆ ಆಗುತ್ತೆ, ಜನರಿಗೆ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಬಸ್ ಆದ್ರೆ ಪರವಾಗಿಲ್ಲ. ಏನ್ ಹೇಳ್ತೀರಿ? ಮುಷ್ಕರ ಮಾಡಿದ್ರೆ ಇದೇ ರೀತಿ ಪದೇ ಪದೇ ಮುಷ್ಕರ ಮಾಡಿದ್ರೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ, ಜನರಿಗೆ ತೊಂದರೆ ಆಗುತ್ತೆ. ಮುಷ್ಕರ ಮಾಡಿ ತೊಂದರೆ ಆಗುತ್ತೆ. ಸರಿಗ ನಾಳೆ ಸಾರಿಗೆ ಮುಷ್ಕರಕ್ಕೆ ಏನು ನಿರ್ಧಾರ ಮಾಡಿರುವಂಥದ್ದು, ಸಾರಿಗೆ ನೌಕರರೆಲ್ಲರೂ ಕೂಡ. ನೀವು ಯಾವ ಕಡೆ ಓಡಾಡ್ತೀರಿ ದಿನನಿತ್ಯವೂ ಕೂಡ? ಈಗ ಒಂದು ವೇಳೆ ಬಸ್ ಇಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ನಿಮಗೆ? ನಮಗೆ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆ. ನಾವು ವರ್ಕರು, ಸ್ಕೂಲು, ಅವಾಗ ಶಾಲೆಗೆ ರಜೆ ಕೊಡ್ತಾರ, ನಾವು ಹೋಗಲೇಬೇಕು. ಹಾಂ, ಹೆಂಗಾರೆ ಸಮಪಟ್ಟು ಹೋಗಲೇಬೇಕು. ಸಮ ಅಂದರೆ ಸಮ. ಬಸ್ಸು ನಿಂತರೆ, ಬಸ್ ಇಲ್ಲ ಅಂದರೆ ಭಾರಿ ಸಮ. ಹಾಂ, ಕೊಡಲ್ಲ. ನಾವು ಹೋಗಲೇಬೇಕು, ಏನಾರ ಸಮ ಪಟ್ಟು ಹೋಗಲೇಬೇಕು. ಈಗ ನಮಗೆ ರಜೆ ಮಕ್ಳಿಗೆ ರಜೆ ಕೊಡ್ತಾರ, ಮಕ್ಕಳು ಹೋಗಲೇಬೇಕಲ್ಲ, ಶಾಲೆಗೆ ಬರಲೇಬೇಕಲ್ಲ. ಹಾಂ, ನಾವು ಈ ಸ್ಕೂಲಲ್ಲಿ ವರ್ಕ್ ಮಾಡೋದು, ಮಕ್ಕಳಿಗೆ ಲೀವ್ ಕೊಡ್ತಾರ, ನಾವು ಏನಾದ್ರು ಶ್ರಮ ಪಟ್ಟು ಹೋಗಲೇಬೇಕು. ಈಗ ನಮ್ಗೆ ಇವಾಗಲೇ ಗೊತ್ತಾಗಿದ್ದು, ನೀವು ಹೇಳೋ ಹೊತ್ತಿಗೆ ನಮಗೆ ಗೊತ್ತಾಗಿದ್ದು, ನನಗೆ ಗೊತ್ತೇ ಇಲ್ಲ. ಹಾಂ, ನ್ಯೂಸಲ್ಲೂ ತೋರಿಸ್ಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಆಟ ಪಾಠ ಏನೋ ಹಿಡ್ಕೊಂಡು ಹೋಗ್ಲೇಬೇಕು. ಏನು ಮಾಡೋದು? ಡಬಲ್ ಆದ್ರೆ ಆಗಲಿ ಅಂತ ಹೋಗಲೇಬೇಕು. ಹಾಂ, ಹೊಟ್ಟೆ ಪಾಡಿಗೆ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನಾವು ಅಯ್ಯೋ, ಸರ್ಕಾರಕ್ಕೆ ನಾವು ಏನು ಕೇಳೋಕ್ಕಾಯ್ತದೆ? ಬಿಜೆಪಿಯವ್ರು ಹಂಗೆ ಆಡ್ತಾರೆ, ಕಾಂಗ್ರೆಸ್ ಹಂಗೆ ಆಡ್ತಾರೆ. ನಾವು ಸುಮ್ಮನೆ ನೋಡ್ಕೊಂಡು ತೆಪ್ಪಗಿದ್ದೀವಿ. ಅಷ್ಟೇ ಸಮಸ್ಯೆ ನಮಗೆ. ಅವ್ರೇನು ಅವ್ರ ಪಾಡಿಗೆ ಅವರು ಮಾತಾಡ್ಕೊತಾರೆ, ಇವ್ರ ಪಾಡಿಗೆ ಅವ್ರು ಮಾತಾಡ್ಕೊತಾರೆ. ನಮಗೆ ತುಂಬ ತೊಂದರೆ. ಇದು ಸಾಮಾನ್ಯ ಅಂದ್ರೆ ದಿನನಿತ್ಯವೂ ಕೂಡ ಓಡಾಡುವಂತಹ ಜನರ ಸಮಸ್ಯೆ ಶ್ವೇತಾ. ಯಾಕಂತಂದ್ರೆ ಒಂದು ದಿನ ಬಸ್ ಇಲ್ಲ ಅಥವಾ ಒಂದು ಟೈಮಲ್ಲಿ ಅವರ ರೂಟ್ಗೆ ಬಸ್ ಇಲ್ಲ ಅಂತಂದ್ರೆ ಭಾರಿ ತೊಂದರೆ ಆಗುತ್ತೆ. ಅಂಥದ್ರಲ್ಲಿ ಮುಷ್ಕರ ಮಾಡಿದ್ರೆ ಖಂಡಿತವಾಗಿಯೂ ದಿನನಿತ್ಯವೂ ಕೂಡ ಕೆಲಸಕ್ಕೆ ಹೋಗುವಂತಹ ಜನರಿಗೆ ಭಾರಿ ತೊಂದರೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಷ್ಕರವನ್ನ ವಾಪಸ್ ಪಡೀಲಿ ಅನ್ನುವಂಥದ್ದನ್ನು ಕೂಡ ಅವರು ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಶ್ವೇತಾ.
ಎಸ್, ಥ್ಯಾಂಕ್ ಯು ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.